ಹಲೋ. ಯೂಶ್ವಲಿ ಲೈಫ್ ಚೇಂಜಿಂಗ್ ಹ್ಯಾಬಿಟ್ಸ್ ಅಂತ ಅಂದರೆ ನಾವು ಜನರಿಕ್ ಆಗಿ ಆ್ಯಂಡ್ ತುಂಬ ಫೇಮಸ್ ಆಗಿರೋ ಕೆಲವು ಹ್ಯಾಬಿಟ್ಸ್ನ ಕೇಳ್ತಾ ಇರ್ತೀವಿ. ಮೇ ಬಿ ಫಾರ್ ಎಕ್ಸಾಂಪಲ್ ಬೆಳಗಿನ ಜಾವ ಬೇಗ ಎದ್ದೇಳೋದಾಗಿರ್ಬೋದು, ಕೋಲ್ಡ್ ಶಾರ್ಸ್ ತೊಗೋಬೇಕು ಅನ್ನೋದಾಗಿರ್ಬೋದು, ಅಥವಾ ಜರ್ನಲಿಂಗ್ ಮಾಡಬೇಕು ಅನ್ನೋದಾಗಿರ್ಬೋದು. ಅಫ್ಕೋರ್ಸ್ ಈ ಎಲ್ಲ ಹ್ಯಾಬಿಟ್ಸ್ನ ನಾವು ಕನ್ಸಿಸ್ಟೆಂಟಾಗಿ ಫಾಲೋ ಮಾಡಿದಾಗ ನಮ್ಮ ಲೈಫ್ ಡ್ರಾಸ್ಟಿಕ್ ಆಗಿ ಚೇಂಜ್ ಆಗುತ್ತೆ. ಬಟ್ ಕೆಲವು ಟೈನಿ ಹ್ಯಾಬಿಟ್ಸ್ ಬಗ್ಗೆ ಎಷ್ಟೋ ಜನ ಮಾತಾಡೋದೇ ಇಲ್ಲ. ಸೊ ನಾನು ಎಷ್ಟೊಂದು ವರ್ಷದಿಂದ ಫಾಲೋ ಮಾಡ್ಕೊಂಡು ಬಂದಿರುವಂತಹ ಟೈನಿ ಹ್ಯಾಬಿಟ್ಸ್ ಹೇಗೆ ನನ್ನ ಪರ್ಸ್ನಾಲಿಟಿ, ನನ್ನ ಬಿಹೇವಿಯರ್ನ ಪಾಸಿಟಿವ್ ಆಗಿ ಶೇಪಪ್ ಮಾಡಿದೆ, ನನ್ನ ಪೀಸ್ ಆಫ್ ಮೈಂಡ್ನ ಇಂಪ್ರೂವ್ ಮಾಡಿದೆ ಅನ್ನೋದನ್ನು ತುಂಬ ಯೋಚನೆ ಮಾಡಿ ಕೆಲವು ಟೈನಿ ಹ್ಯಾಬಿಟ್ಸ್ನ ಚೆರಿ ಪಿಕ್ ಮಾಡಿ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ಐ ಆಮ್ ಶ್ಯೂರ್ ಇದರಲ್ಲಿ ಒಂದು ಹ್ಯಾಬಿಟ್ನಾದರೂ ಇವತ್ತಿಂದನೇ ನಾನು ಸ್ಟಾರ್ಟ್ ಮಾಡಲೇಬೇಕು ಅಂತ ನಿಮ್ಗೆ ಅನಿಸುತ್ತೆ. ಇದು ಎಷ್ಟು ಸಿಂಪಲ್ ಅಂತ ಅಂದರೆ ಇನ್ಫ್ಯಾಕ್ಟ್ ನಾನು ನಮ್ಮಪ್ಪ ಊಟ ಮಾಡೋ ಸ್ಟೈಲ್ ನೋಡಿ ಏನೋ ಒಂದು ವಿಷಯ ಕಲ್ತಿದ್ದೀನಿ. ಇಟ್ಸ್ ದ್ಯಾಟ್ ಸಿಂಪಲ್ ಯೆಟ್ ವೆರಿ ಇಂಪ್ಯಾಕ್ಟ್ಫುಲ್. ಲೆಟ್ಸ್ ಬಿಗಿನ್ ದ ವಿಡಿಯೋ. ಒನ್ ನೈಟ್ ರೂಲ್ ನಾನು ಏನು ಮಾಡ್ಕೊಂಡಿದ್ದೀನಿ ಅಂತ ಅಂದರೆ, ರಾತ್ರಿ 9 ಗಂಟೆ ಆದಮೇಲೆ ಯಾವುದೇ ಸೀರಿಯಸ್ ಡಿಸ್ಕಷನ್ಸಲ್ಲಿ ನಾನು ಇನ್ವಾಲ್ವ್ ಆಗಲ್ಲ. ಮೇ ಬಿ ರಿಲೇಷನ್ಶಿಪ್ ಡಿಸ್ಕಷನ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಅಥವಾ ಲೈಫ್ ಚೇಂಜಿಂಗ್ ಡಿಸಿಷನ್ಸ್ನ ತೊಗೊಳ್ಳೋದಾಗಿರ್ಬೋದು. ಇದು ಯಾವುದ್ರಲ್ಲೂ ನಾನು ಇನ್ವಾಲ್ವ್ ಆಗಲ್ಲ. ಬಿಕಾಸ್ ಏನಾಗುತ್ತೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಫಿಸಿಕಲಿ, ಮೆಂಟಲಿ ಒಂದು ಕೆಲಸದಲ್ಲಿ, ಥಾಟ್, ಎಮೋಷನ್ಸಲ್ಲಿ ಎಂಗೇಜ್ ಆಗಿರ್ತೀವಿ. ಸೊ ನಮಗೆ ಗೊತ್ತಿಲ್ಲದೇನೋ ತುಂಬಾ ಸ್ಟ್ರೆಸ್ಡ್ ಆಗಿರ್ತೀವಿ, ಟಯರ್ಡ್ ಆಗಿರ್ತೀವಿ, ತುಂಬ ಓವರ್ವೆಲ್ಮಿಂಗ್ ಆಗಿರುತ್ತೆ. ಹಾಗಾಗಿ ಈ ಟೈಮಲ್ಲಿ ಚಿಕ್ಕ ಪುಟ್ಟ ವಿಷಯಗಳು ನಮ್ಮನ್ನ ಟ್ರಿಗರ್ ಮಾಡ್ಬೋದು, ಅಥವಾ ಇರಿಟೇಟ್ ಮಾಡ್ಬೋದು, ಫ್ರಸ್ಟ್ರೇಟ್ ಮಾಡ್ಬೋದು. ಹಾಗಾಗಿ ಈ ಟೈಮಲ್ಲಿ ನಾವು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಥಾಟ್ಫುಲ್ ಆಗಿ ಕಾನ್ವರ್ಸೇಷನ್ನ ಮಾಡೋದಕ್ಕಾಗಲ್ಲ. ಸೊ ಏನೇ ಇಂಪಾರ್ಟೆಂಟ್ ವಿಷಯ ಡಿಸ್ಕಷನ್ಸ್ ಇದ್ರೂ ಇಟ್ ವಿಲ್ ಬಿ ದ ನೆಕ್ಸ್ಟ್ ಡೇ ಮಾರ್ನಿಂಗ್. ಆಗ ಬೆಳಗ್ಗೆ ಎದ್ದಾಗ ಒಂದು ಫ್ರೆಶ್ ಮೈಂಡ್ ಸೆಟ್ಟಲ್ಲಿ ಇರ್ತೀವಿ, ಫ್ರೆಶ್ ಮೂಡಲ್ಲಿ ಇರ್ತೀವಿ. ಸೊ ಈ ಟೈಮಲ್ಲಿ ಇಟ್ಸ್ ವರ್ತ್ ಡಿಸ್ಕಸಿಂಗ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ನನಗನ್ಸುತ್ತೆ. ಆ್ಯಂಡ್ ಈ ಒಂದು ಟೈನಿ ಹ್ಯಾಬಿಟಿಂದ ನನ್ನ ಕ್ವಾಲಿಟಿ ಆಫ್ ಸ್ಲೀಪ್ ಆ್ಯಂಡ್ ಆಲ್ಸೋ ನನ್ನ ಪೀಸ್ ಆಫ್ ಮೈಂಡ್ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಮಾಡಿದೆ ಅಂತ ನಾನು ಹೇಳ್ಬೋದು. ದಿಸ್ ಮೈಟ್ ಸೌಂಡ್ ಫನ್ನಿ, ಬಟ್ ಟ್ರಸ್ಟ್ ಮೀ, ನಾನೇನಾದರೂ ಗ್ರಾಸರಿ ಶಾಪಿಂಗ್ಗೆ ಸೂಪರ್ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಏನು ತಿಂದೆ ಖಾಲಿ ಹೊಟ್ಟೆಲಿ ಶಾಪಿಂಗ್ ಹೋಗೋದನ್ನು ನಿಲ್ಲಿಸಿದ್ದೀನಿ. ಬಿಕಾಸ್ ನಾವು ಏನು ತಿಂದೆ ಖಾಲಿ ಹೊಟ್ಟೆಲಿ ಶಾಪಿಂಗ್ ಹೋದಾಗ ಪ್ರತಿಯೊಂದು ಡೆಸರ್ಟ್, ಪ್ರತಿಯೊಂದು ಬಿಸ್ಕೆಟ್, ಪ್ರತಿಯೊಂದು ಪ್ಯಾಕೇಜ್ ಐಟಮ್ ಎಲ್ಲನೂ ಅಟ್ರಾಕ್ಟಿವ್ ಅನಿಸುತ್ತೆ, ಎಲ್ಲನೂ ನೆಸೆಸರಿ ಅಂತ ಅನಿಸುತ್ತೆ. ಆ್ಯಂಡ್ ಅಫ್ಕೋರ್ಸ್ ಆಮೇಲೆ ನಾವು ಅದನ್ನ ರಿಗ್ರೆಟ್ ಮಾಡ್ಕೊಳ್ತೀವಿ. ಹಾಗಾಗಿ ಈಗ ಗ್ರಾಸರಿ ಶಾಪಿಂಗ್ ಹೋಗ್ತಾ ಇದ್ದೀನಿ ಅಂತಂದರೆ ಐ ಮೇಕ್ ಶ್ಯೂರ್ ನಾನು ಏನಾದರೂ ಚೆನ್ನಾಗಿ ತಿನ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಸೊ ದ್ಯಾಟ್ ನನಗೇನು ಬೇಕೋ ಅದನ್ನು ಮಾತ್ರ ಥಾಟ್ಫುಲ್ ಆಗಿ ಯೋಚನೆ ಮಾಡಿ ತಗೊಳ್ಳೋ ಹಾಗಾಗುತ್ತೆ. ಈ ಒಂದು ನನ್ನ ಸಣ್ಣ ಬಿಹೇವಿಯರ್ನ ನಾನು ಅಬ್ಸರ್ವ್ ಮಾಡಿ ನನ್ನಲ್ಲಿ ನಾನು ಚೇಂಜ್ ಮಾಡ್ಕೊಂಡಿರೋದು. ತುಂಬ ಟೈನಿ ಹ್ಯಾಬಿಟ್ ಅಂತ ಅನಿಸ್ಬೋದು, ಬಟ್ ಇದು ನನ್ನ ದುಡ್ಡನ್ನ ಸೇವ್ ಮಾಡುತ್ತೆ, ಹಾಗೆ ಅನ್ನೆಸೆಸರಿ ಜಂಕ್ ಫುಡ್ಡಿಂದನೂ ನನ್ನನ್ನು ಸೇವ್ ಮಾಡುತ್ತೆ. ಈ ಒಂದು ಹ್ಯಾಬಿಟ್ ಹೆಲ್ತ್ ಬಗ್ಗೆ ಅಲ್ಲ, ಬಟ್ ಇಟ್ಸ್ ಅಬೌಟ್ ಪೀಸ್ ಆಫ್ ಮೈಂಡ್. ದ ಮೊಮೆಂಟ್ ದುಡ್ಡು ನನ್ನ ಅಕೌಂಟಿಗೆ ಬಂದಿದ್ದ ತಕ್ಷಣ ಆಟೋಮೆಟಿಕ್ ಆಗಿ ಇನ್ವೆಸ್ಟ್ ಆಗುತ್ತೆ. ನೋ ಓವರ್ ಥಿಂಕಿಂಗ್, ಈ ತಿಂಗಳು ಬೇಕಾ ಬೇಡವಾ, ಅಥವಾ ಮುಂದಿನ ತಿಂಗಳಿಂದ ಸ್ಟಾರ್ಟ್ ಮಾಡಲಾ, ಇದೆಲ್ಲ ಇಂಟರ್ನಲ್ ಡೈಲಾಗ್ ಇಲ್ಲವೇ ಇಲ್ಲ. ಮೊದಲೆಲ್ಲ ಏನು ಮಾಡ್ತಾಯಿದ್ದೆ, ದುಡ್ಡು ಬಂದಿದ್ದ ತಕ್ಷಣ ನನ್ನ ಖರ್ಚುಗಳೇನಿದೆ ಅದನ್ನೆಲ್ಲ ಮಾಡಿಬಿಟ್ಟು ನಂಗೆ ಬೇಕಾಗಿರೋದೆಲ್ಲ ತೊಗೊಂಡು ಉಳಿದ್ರೆ ಆವಾಗ ಇನ್ವೆಸ್ಟ್ ಮಾಡ್ತಾಯಿದ್ದೆ. ಬಟ್ ಈಗ ದುಡ್ಡು ಬಂದಿದ್ದ ತಕ್ಷಣ ಫಸ್ಟು ಇನ್ವೆಸ್ಟ್ಮೆಂಟಿಗೆ ಹೋಗುತ್ತೆ, ಉಳಿದಿರೋ ದುಡ್ಡು ನನಗೆ ಬೇಕಾಗಿರೋದೇನೆ ಖರ್ಚಿದ್ರು ಅದಕ್ಕೆ ಹೋಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ದ ಬೆಸ್ಟ್ ಫಿನಾನ್ಷಿಯಲ್ ಡಿಸಿಷನ್ ಅಂತ ಅಂದರೆ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅನ್ನೋ ಒಂದು ಡೈಲಮಾದಿಂದ, ಅನ್ನೋ ಒಂದು ಡಿಸಿಷನಿಂದ ನಿಮ್ಮನ್ನು ನೀವು ರಿಮೂವ್ ಮಾಡ್ಕೊಳ್ಳೋದು ಆ್ಯಂಡ್ ಜಸ್ಟ್ ಡೂಯಿಂಗ್ ಇಟ್. ಈ ಹ್ಯಾಬಿಟ್ಸ್ ಬಗ್ಗೆ ಫನ್ನಿ ವಿಷಯ ಏನು ಗೊತ್ತಾ, ಇದು ಯಾವುದು ಎಕ್ಸ್ಟ್ರಾರ್ಡಿನರಿ ಅಲ್ಲ. ಆ್ಯಂಡ್ ಯಾರೂ ಅವರ ಸೋಷಿಯಲ್ ಮೀಡಿಯಾಲಿ ಡೇ 126 ಆಫ್ ನಾಟ್ ಗ್ರಾಸರಿ ಶಾಪಿಂಗ್ ವೈಲ್ ಹಂಗ್ರಿ ಅಂತ ಪೋಸ್ಟ್ ಮಾಡಲ್ಲ. ಬಟ್ ಈ ಟೈನಿ ಡಿಸಿಷನ್ಸ್ ನಮ್ಮ ಎವ್ರಿ ಡೇ ಲೈಫ್ನ ಶೇಪ್ ಮಾಡ್ತಾ ಇರುತ್ತೆ. ಲೆಟ್ಸ್ ಕಂಟಿನ್ಯೂ. ದಿಸ್ ಈಸ್ ಪ್ರಾಬಬ್ಲಿ ಒನ್ ಆಫ್ ಮೈ ಫೇವ್ರೆಟ್ ಹ್ಯಾಬಿಟ್ಸ್. ನಾನು ಇದನ್ನ ನಮ್ಮ ಅಪ್ಪನಿಂದ ಕಲ್ತಿರೋದು. ನಾನು ಚಿಕ್ಕ ಹುಡುಗಿ ಇದ್ದಾಗಿಂದನೂ ನೋಡ್ತಾ ಇದ್ದೀನಿ. ನಮ್ಮಪ್ಪ ಯಾವಾಗಲೇ ಊಟ ಮಾಡುವಾಗಲೂ ಹಿ ಮೇಕ್ ಶ್ಯೂರ್ ಅವ್ರ ಕಂಪ್ಲೀಟ್ ಅಟೆನ್ಷನ್ ಊಟದ ಮೇಲೆ ಇರುತ್ತೆ ಅಂತ. ಫೋನ್ ಸ್ಕ್ರೋಲ್ ಮಾಡೋದಾಗಿರ್ಬೋದು, ಅಥವಾ ಟಿ ವಿ ನೋಡೋದಾಗಿರ್ಬೋದು, ಅಥವಾ ಇನ್ನೊಬ್ಬರ ಜೊತೆ ನಕ್ಕೊಂಡು ಮಾತಾಡಿಕೊಂಡು ಕಾನ್ವರ್ಸೇಷನ್ ಮಾಡಿಕೊಂಡು ಊಟ ಮಾಡೋದಾಗಿರ್ಬೋದು. ಹಿ ಡಸ್ ನನ್ ಆಫ್ ಇಟ್. ಈವನ್ ಅವ್ರ ಫ್ರೆಂಡ್ಸ್ ಕಾಲ್ ಮಾಡಿದ್ರು ಏನಾದ್ರು ಅರ್ಜೆಂಟ್ ಇದ್ದ ಅಂತ ಕೇಳ್ತಾರೆ. ಇಲ್ಲ ಅಂತ ಅಂದರೆ ಊಟ ಮಾಡ್ತಾಯಿದ್ದೀನಿ, ಕೈ ತೊಳ್ಕೊಂಡು ಫೋನ್ ಮಾಡ್ತೀನಿ ಅಂತ ಹಿ ಕಂಟಿನ್ಯೂಸ್ ಈಟಿಂಗ್. ಆ್ಯಂಡ್ ಗ್ರೋಯಿಂಗ್ ಅಪ್ ನಾನು ಅಂದ್ಕೊಂಡಿದ್ದೆ ಎಲ್ಲರೂ ಹೀಗೆ ಇರ್ತಾರೆ ಅಂತ. ಬಟ್ ನೋ, ಯಂಗ್ಸ್ಟರ್ಸ್ ಬಿಡಿ, ಈವನ್ ಅವರ ಏಜ್ ಗ್ರೂಪ್ ಅವ್ರನ್ನೇ ನೋಡಿದ್ದೀನಿ. ಅವರು ಕೂಡ ಟಿ ವಿ ನೋಡೋದಾಗಿರ್ಬೋದು, ಅದ್ರ ಬಗ್ಗೆ ಕಾಮೆಂಟ್ ಮಾಡೋದಾಗಿರ್ಬೋದು, ಅಥವಾ ಫೋನಲ್ಲಿ ಮಾತಾಡಿಕೊಂಡು ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡಿಕೊಂಡು ಊಟ ಮಾಡೋದಾಗಿರ್ಬೋದು. ಇದು ತುಂಬ ಕಾಮನ್ ಆಗೋಗಿದೆ. ಆ್ಯಂಡ್ ಕಂಪ್ಲೀಟ್ ಅಟೆನ್ಷನಿಂದ ಊಟ ಮಾಡೋದು ತುಂಬಾ ರೇರ್ ಆಗೋಗಿದೆ. ಈವನ್ ಐ ಕ್ಯಾಚ್ ಮೈ ಸೆಲ್ಫ್ ಡೂಯಿಂಗ್ ಇಟ್ ಸಮ್ಟೈಮ್ಸ್. ಮೇ ಬಿ ಫೋನ್ ಸ್ಕ್ರೋಲ್ ಮಾಡೋದಾಗಿರ್ಬೋದು, ಅಥವಾ ಟಿ ವಿ ನೋಡಿಕೊಂಡು ಊಟ ಮಾಡೋದು, ಅಥವಾ ಮಾತಾಡಿಕೊಂಡು ನಕ್ಕೊಂಡು ಊಟ ಮಾಡೋದಾಗಿರ್ಬೋದು. ಸೊ ಈ ರೀತಿಯೆಲ್ಲ ಮಾಡಿದಾಗ ಐ ಆಲ್ವೇಸ್ ರಿಮೆಂಬರ್, ಇಲ್ಲ
ನಮ್ಮಪ್ಪ ಏನು ಡಿಸಿಪ್ಲಿನ್ ಫಾಲೋ ಮಾಡ್ತಾ ಇದ್ದಾರೆ ಊಟ ಮಾಡುವಾಗ ಐ ಶುಡ್ ಫಾಲೋ ಇಟ್ ಅಂತ ನಾನು ಕಂಪ್ಲೀಟ್ ಅಟೆನ್ಷನ್ ಊಟದ ಮೇಲೆ ಕೊಟ್ಟು ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಬಿಕಾಸ್ ನಾವು ಕಾನ್ಷಿಯಸ್ ಆಗಿ ಊಟ ಮಾಡಿದಾಗ ನಮ್ಮ ಮೈಂಡ್ ಆಗಿರ್ಬೋದು, ನಮ್ಮ ಬಾಡಿ ಆಗಿರ್ಬೋದು, ಊಟದಲ್ಲಿರುವಂತಹ ಕಂಪ್ಲೀಟ್ ನ್ಯೂಟ್ರಿಷನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ, ಜೀರ್ಣ ಮಾಡೋದಕ್ಕೆ, ಬೇಗ ಜೀರ್ಣ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ದುಡಿಯೋದೇ ತಿನ್ನೋದಕ್ಕೆ, ಊಟ ಮಾಡೋದಕ್ಕೆ ಹಬ್ಬ ಅಂದರೆ ಒಂದು 15 to 20 ಮಿನಿಟ್ಸಾ. ಸೊ ಅಷ್ಟು ನಾವು ನಮ್ಮ ಲೈಫಲ್ಲಿ ಟೈಮ್ ಕೊಟ್ಟಿಲ್ಲ ಊಟಕ್ಕೆ ಅಂತ ಅಂದರೆ ವಾಟ್ಸ್ ದ ಹೋಲ್ ಪಾಯಿಂಟ್? ಸೊ ಐ ಥಿಂಕ್ ಯೋರ್ ಫುಡ್ ಡಿಸರ್ವ್ಸ್ ಯೋರ್ ಫುಲ್ ಅಟೆನ್ಷನ್, ಪೀರಿಯಡ್. ಈ ಒಂದು ಹ್ಯಾಬಿಟ್ ಐ ಡೋಂಟ್ ನೋ ನಾನು ಎಷ್ಟು ವರ್ಷದಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ದಿಸ್ ಹ್ಯಾಸ್ ಬಿಕಮ್ ಮೈ ಪರ್ಸ್ನಾಲಿಟಿ. ಇದು ಹೇಗಾಯಿತು, ಯಾವಾಗಿಂದ ಆಯಿತು ನನಗೆ ಐ ಡೋಂಟ್ ರಿಮೆಂಬರ್ ಅಟ್ ಆಲ್. ಏನೇ ಒಂದು ವಿಷಯ, ಮೇ ಬಿ ದೊಡ್ಡ ವಿಷಯಗಳೇ ಇರಬೇಕು ಅಂತ ಇಲ್ಲ, ದೊಡ್ಡ ಮೂಮೆಂಟ್ಸೇ ಇರಬೇಕು ಅಂತಲ್ಲ, ಬಟ್ ಕೆಲವೊಂದು ಟೈನಿ ಮೂಮೆಂಟ್ಸ್ ಆ್ಯಂಡ್ ಐ ಫೀಲ್ ಸೋ ಲಕ್ಕಿ, ಐ ಫೀಲ್ ಸೋ ನೈಸ್. ಈ ರೀತಿ ಇದ್ದಾಗ ನಾನು ಆಟೋಮೆಟಿಕಲಿ ಅದನ್ನ ಅಕ್ನಾಲೇಜ್ ಮಾಡ್ತೀನಿ ಆ್ಯಂಡ್ ಮೆಂಟಲಿ ಐ ಸೇ ಥ್ಯಾಂಕ್ಸ್. ಸೊ ಈ ಒಂದು ಅಭ್ಯಾಸ ನನ್ನನ್ನು ಆಟೋಮೆಟಿಕ್ಕಾಗಿ ಪಾಸಿಟಿವ್ ವ್ಯಕ್ತಿಯಾಗಿ ಚೇಂಜ್ ಮಾಡಿಬಿಟ್ಟಿದೆ. ಇಟ್ಸ್ ನಾಟ್ ಅಬೌಟ್ ಸಿಚುವೇಶನ್ಸ್, ಬಟ್ ಸಿಚುವೇಷನಲ್ಲಿ ನೀವು ಏನನ್ನು ನೋಡ್ತಾ ಇದ್ದೀರಾ, ಆರ್ ಯು ಲುಕಿಂಗ್ ಫಾರ್ ದ ರೈಟ್ ಥಿಂಗ್ ಆರ್ ಆರ್ ಯು ಲುಕಿಂಗ್ ಫಾರ್ ದ ರಾಂಗ್ ಥಿಂಗ್ ಅಥವಾ ಲ್ಯಾಕಿಂಗ್ನ ನೋಡ್ತೀರಾ ಅಂತ. ಸೊ ಇನ್ ಕೇಸ್ ನಿಮಗೆ ಎವ್ರಿ ಡೇ ಬುಕ್ಕಲ್ಲಿ ಬರೆಯೋದಕ್ಕೆ, ಗ್ರೇಟ್ಫುಲ್ ಥಿಂಗ್ಸ್ ಬಗ್ಗೆ ಬರೆಯೋದಕ್ಕೆ ಟೈಮ್ ಇಲ್ಲ, ಪೇಷನ್ಸ್ ಇಲ್ಲ ಅಂತ ಅಂದ್ರೂ, ಏನೇ ಒಂದು ಸಿಚುವೇಶನ್, ಮೇ ಬಿ ಚಿಕ್ಕ ಮೂಮೆಂಟ್ಸ್, ಮಳೆ ನೋಡ್ತಾ ಕಾಫಿ ಕುಡಿತಾ ಇದ್ದೀರಾ, ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ, ಅಥವಾ ಮಿರರಲ್ಲಿ ನಿಮ್ಮನ್ನು ನೋಡಿಕೊಂಡಾಗ ಯು ಫೀಲ್ ಸೋ ನೈಸ್ ಅಬೌಟ್ ಯುವರ್ ಸೆಲ್ಫ್, ಅಥವಾ ನಿಮ್ಮ ಬಾಡಿ ನಿಮಗೋಸ್ಕರ ಏನೇನೆಲ್ಲ ಮಾಡುತ್ತೆ, ಎಷ್ಟು ಬೇಗ ಹೀಲ್ ಆಗುತ್ತೆ. ಈ ರೀತಿ ಏನೇ ಒಂದು ಸಣ್ಣ ಪುಟ್ಟ ವಿಷಯಗಳನ್ನ ಎವ್ರಿ ಡೇ ಜಸ್ಟ್ ಒಂದು ವಿಷಯನ ನೆನೆಸ್ಕೊಂಡು ನಿಮಗೆ ನೀವು ಥ್ಯಾಂಕ್ಸ್ ಹೇಳ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸೊ ಇದನ್ನು ನೀವು ನಿಮ್ಮ ಪರ್ಸ್ನಾಲಿಟಿನ ಶೇಪ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ನೀವು ಈದರ್ ಎಲ್ಲದ್ರ ಬಗ್ಗೆನೂ ಕಂಪ್ಲೇಂಟ್ ಮಾಡೋದಕ್ಕೂ ಯೂಸ್ ಮಾಡ್ಕೊಳ್ಬೋದು, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಆಫೀಸ್ ಸರಿ ಇಲ್ಲ, ಮ್ಯಾನೇಜರ್ ಸರಿ ಇಲ್ಲ, ಅಥವಾ ನಾನು ಚೆನ್ನಾಗಿಲ್ಲ, ಅದು ಇದು ಏನು ಬೇಕಾದರೂ ಹೇಳ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಅದೇ ನಿಮ್ಮ ಪರ್ಸ್ನಾಲಿಟಿನೂ ಆಗ್ಬೋದು. ಅಥವಾ ನಾನು ಆ ಸಿಚುವೇಶನ್ನ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ, ಐ ಹ್ಯಾವ್ ಸಚ್ ಅ ಸ್ಟ್ರಾಂಗ್ ಪರ್ಸ್ನಾಲಿಟಿ, ಅಥವಾ ನನ್ನ ಡಯಟ್ ಎಷ್ಟು ಚೆನ್ನಾಗಿದೆ, ಅಥವಾ ಮನೆ ಎಷ್ಟು ಚೆನ್ನಾಗಿದೆ, ಐ ಲವ್ ದ ಕ್ಲೋತ್ಸ್ ಐ ವೇರ್, ವಾಟ್ ಎವರ್ ಇಟ್ ಈಸ್. ಯಾರೇ ಒಂದು ಏನೇ ಕಾಂಪ್ಲಿಮೆಂಟ್ ಕೊಟ್ಟರು ಅದನ್ನ ಅಕ್ನಾಲೇಜ್ ಮಾಡಿ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಕೊಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಮನೆಗೆ ಹೋದ್ಮೇಲೆ ಯು ಜಸ್ಟ್ ಹ್ಯಾವ್ ಟು ಟೆಲ್ ಯುವರ್ ಸೆಲ್ಫ್, ಎಸ್ ಐ ಆಮ್ ದಟ್ ಪರ್ಸನ್, ಐ ಆಮ್ ಲಕ್ಕಿ, ಐ ಆಮ್ ಸೋ ಗ್ರೇಟ್ಫುಲ್ ಅಂತ. ಈ ಒಂದು ಸಣ್ಣ ಹ್ಯಾಬಿಟ್ ನಿಮ್ಮ ಪರ್ಸ್ನಾಲಿಟಿನ ಬದಲಾಯಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ನೀವು ಗ್ಲಾಸ್ ಹಾಫ್ ಫಿಲ್ ಆಗಿದೆ ಅಂತ ನೋಡ್ತೀರಾ, ಅಥವಾ ಅರ್ಧ ಖಾಲಿ ಇದೆ ಅಂತ ನೋಡ್ತೀರಾ ಅನ್ನೋದನ್ನು ಡಿಟರ್ಮೈನ್ ಮಾಡುತ್ತೆ. ಸೊ ಯು ಚೂಸ್ ಯುವರ್ ಪರ್ಸ್ನಾಲಿಟಿ. ಒನ್ ಆಫ್ ದ ಈಸಿಯೆಸ್ಟ್ ಹ್ಯಾಬಿಟ್ಸ್, ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಹಾಫ್ ಆನ್ ಅವರ್ ಆದಷ್ಟು ಸನ್ರೈಸ್ ತೊಗೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಮುಂಚೆ ಎಲ್ಲ ಅರ್ಲಿ ಮಾರ್ನಿಂಗ್ ಸನ್ರೈಸ್ನ ತೊಗೊಳ್ತಾ ಇದ್ದೆ, ಬಟ್ ಈಗ ಸಿನ್ಸ್ ಐ ಆಮ್ ಪ್ರೆಗ್ನೆಂಟ್ ಜಾಸ್ತಿ ನಿದ್ದೆ ಬರ್ತಾ ಇರುತ್ತೆ, ಬೇಗ ಎದ್ದೇಳೋಕ್ಕಾಗಲ್ಲ. ಬಟ್ ಏನೇ ಇದ್ದರೂ ಎಷ್ಟು ಗಂಟೆಗೆ ಎದ್ರೂ ಅಟ್ಲೀಸ್ಟ್ 10 ಮಿನಿಟ್ಸ್ ನಾನು ಸನ್ರೈಸ್ ತೊಗೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಎವ್ರಿ ಡೇ. ಆ್ಯಂಡ್ ಆಲ್ಸೋ ಸೈನ್ಸ್ ಹೇಳೋ ಪ್ರಕಾರ ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಸನ್ರೈಸ್ ಆದಷ್ಟು ತೊಗೊಳ್ಬೇಕು ಅಂತ. ಫಿಸಿಕಲ್ ಹೆಲ್ತ್ ಆಗಿರ್ಬೋದು, ಮೆಂಟಲ್ ಹೆಲ್ತ್ ಆಗಿರ್ಬೋದು, ಇದು ತುಂಬ ಡೈರೆಕ್ಟಾಗಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಆ್ಯಂಡ್ ನೀವು ತುಂಬ ವಯಸ್ಸಾದವರು, ತುಂಬ ತಿಳ್ಕೊಂಡಿರೋರನ್ನ ನೀವು ನೋಡಿದ್ರೆ ಅವರು ಸೂರ್ಯನಿಗೆ ನಮಸ್ಕಾರ ಮಾಡೇ ಮಾಡ್ತಾರೆ ಎವ್ರಿ ಡೇ. ನಮ್ಮ ಮುತ್ತಜ್ಜಿ ಒಬ್ಬರು ಇದ್ದರು, ಶಿ ವಾಸ್ 90+. ಎವ್ರಿ ಡೇ ಅವರು ಮುಖ ತೊಳ್ಕೊಂಡಿದ್ದ ತಕ್ಷಣ ಫಸ್ಟು ಸೂರ್ಯನಿಗೆ ನಮಸ್ಕಾರ ಮಾಡ್ತಾಯಿದ್ರು. ಶಿ ಆಲ್ವೇಸ್ ಯೂಸ್ ಟು ಬಿಲೀವ್ ನನ್ನ ಹೆಲ್ತ್ ಚೆನ್ನಾಗಿರಬೇಕು ಅಂತ ಅಂದರೆ ಯಾವಾಗಲೂ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು ಅಂತ. ಅವ್ರಿಗೆ ಎಷ್ಟು ಡಿವೋಷನ್ ಇತ್ತು ಅಂತ ಅಂದರೆ ಸೂರ್ಯನ ಮೇಲೆ ಎವ್ರಿ ಡೇ ವಿತೌಟ್ ಅ ಮಿಸ್ ಅವರು ಸೂರ್ಯನಿಗೆ ನಮಸ್ಕಾರ ಮಾಡೇ ಮಾಡ್ತಾಯಿದ್ರು. ಶಿ ಯೂಸ್ ಟು ಅಕ್ನಾಲೇಜ್ ಹಿಸ್ ಪ್ರೆಸೆನ್ಸ್. ಆ್ಯಂಡ್ ಆಲ್ಸೋ ನಮ್ಮ ಸನಾತನ ಧರ್ಮ ಕೂಡ ಅದೇ ಹೇಳುತ್ತೆ. ತುಂಬ ಖುಷಿಯಾಗಿರೋರು, ಲೈವ್ಲಿ ಆಗಿರೋರು ಆದಷ್ಟು ಸನ್ರೈಸ್ ತೊಗೊಳ್ತಾರೆ, ಆದಷ್ಟು ಹೊರಗಡೆ ಇರ್ತಾರೆ, ಡೇ ಲೈಟಲ್ಲಿ ಇರ್ತಾರೆ. ಬಟ್ ಅದೇ ತುಂಬ ಡಿಪ್ರೆಸ್ಡ್ ಆಗಿರೋರು ನೀವು ಅಬ್ಸರ್ವ್ ಮಾಡಿದರೆ ಆದಷ್ಟು ಸಣ್ಣ ಅವಾಯ್ಡ್ ಮಾಡ್ತಾರೆ, ಕತ್ಲೆ ರೂಮಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ. ಸೊ ನೀವು ಯಾವ ರೀತಿ ಇರಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಮಾರ್ನಿಂಗ್ ರೂಟೀನ್ಸ್. ಈ ಒಂದು ಹ್ಯಾಬಿಟ್ನ ನಾನು ಓವರ್ ದ ಇಯರ್ಸ್ ಕಾನ್ಷಿಯಸ್ ಆಗಿ ಬಿಲ್ಡ್ ಮಾಡ್ಕೊಂಡು ಬಂದಿದ್ದೀನಿ. ಎವ್ರಿ ಟೈಮ್ ನಾನು ಯಾವುದಾದ್ರೂ ವಿಷಯದ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ದಾಗ ಐ ಪಾಸ್ ಆ್ಯಂಡ್ ಆಸ್ಕ್ ಮೈ ಸೆಲ್ಫ್, ನಾನು ಈ ಸಿಚುವೇಶನ್ನ ಚೇಂಜ್ ಮಾಡೋದಕ್ಕೆ ರೆಡಿ ಇದ್ದೀನಾ, ಅಥವಾ ಇದು ನನ್ನ ಕಂಟ್ರೋಲಲ್ಲಿಲ್ವಾ, ಶುಡ್ ಐ ಜಸ್ಟ್ ಲೆಟ್ ಇಟ್ ಗೋ ಅಂತ. ಬಿಕಾಸ್ ಒನ್ ಆಫ್ ಮೈ ಕೊಲೀಗ್ಸ್, ಅವಳು ಯಾವಾಗಲೂ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಕಂಪ್ಲೇಂಟ್ ಮಾಡ್ತಾನೇ ಇರ್ತಾಯಿದ್ಲು, ಕ್ರಿಬ್ ಮಾಡ್ತಾನೇ ಇರ್ತಾಯಿದ್ಲು. ಸೊ ಅವಳನ್ನ ಮ್ಯಾನೇಜ್ಮೆಂಟ್ ಅವರು ತುಂಬ ಗ್ರ್ಯಾಂಟೆಡ್ ಆಗಿ ತೊಗೊಂಡ್ಬಿಡ್ತಾಯಿದ್ರು, ಇವಳು ಯಾವಾಗಲೂ ಹೀಗೆ ಅಂತ. ಆ್ಯಂಡ್ ಆಲ್ಸೋ ಅದು ಹೇಗೋ ಶಿ ಯೂಸ್ ಟು ಬಿ ದ ವಿಕ್ಟಿಮ್ ಆಫ್
ಸಿಚುವೇಶನ್ಸ್. ಆ್ಯಂಡ್ ನನಗನ್ಸ್ತಾ ಇತ್ತು ಹೇಗಪ್ಪ ಇವಳು ಕಂಪ್ಲೇಂಟ್ ಮಾಡ್ತಾನೆ ಇರ್ತಾಳೆ, ಅದೇ ರೀತಿ ಇವಳಿಗೆ ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತಲ್ಲ ಅಂತ. ಐ ಡೋಂಟ್ ನೋ, ಮೇ ಬಿ ಶಿ ವಾಸ್ ಅಟ್ರಾಕ್ಟಿಂಗ್ ಇಟ್. ಸೊ ಅದು ನನಗೆ ತುಂಬ ಹಿಟ್ ಆಯಿತು. ಆಫ್ಟರ್ ದ್ಯಾಟ್ ನಾನು ಏನೇ ಒಂದು ವಿಷಯದ ಬಗ್ಗೆ ಕಂಪ್ಲೇಂಟ್ ಮಾಡ್ತಾಯಿದ್ದೀನಿ ಅಂತ ಅಂದಾಗ ಐ ಜಸ್ಟ್ ಆಸ್ಕ್ ಮೈ ಸೆಲ್ಫ್, ಈ ಒಂದು ಸಿಚುವೇಶನ್ ನನ್ನ ಕಂಟ್ರೋಲಲ್ಲಿದೆಯಾ, ಇದರಿಂದ ನಾನು ಕಾನ್ಷಿಯಸ್ ಆಗಿ ಏನಾದರೂ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ. ಇಫ್ ಇಟ್ಸ್ ಇನ್ ಮೈ ಕಂಟ್ರೋಲ್, ನಾನು ಐ ವಿಲ್ ಜಸ್ಟ್ ಪುಟ್ ಮೈ ಬೆಸ್ಟ್ ಎಫರ್ಟ್ಸ್ ಆ್ಯಂಡ್ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತ ಅಂದರೆ, ಅದು ನನ್ನ ಕಂಟ್ರೋಲಲ್ಲಿಲ್ಲ ಅಂತ ಅಂದರೆ ಐ ಜಸ್ಟ್ ಲೆಟ್ ಇಟ್ ಗೋ, ಆಗೋದಿಲ್ಲ ಒಳ್ಳೆಯದಕ್ಕೆ ಅಂತ ಐ ಜಸ್ಟ್ ಮೇಕ್ ಪೀಸ್ ವಿತ್ ಇಟ್. ಬಿಕಾಸ್ ಒಂದು ವಿಷಯದ ಬಗ್ಗೆ ನಾವು ಕಾನ್ಸ್ಟೆಂಟಾಗಿ ಕಂಪ್ಲೇಂಟ್ ಮಾಡ್ತಾನೇ ಇದ್ದರೆ ಅದರಿಂದ ಏನು ಪಾಸಿಟಿವ್ ಔಟ್ಕಮ್ ಅಂತೂ ಬರಲ್ಲ. ಬಟ್ ನಾನು ಆಗಲೇ ಹೇಳಿದಾಗೆ ನಮ್ಮ ಬಿಹೇವಿಯರ್ನ ಅದು ಚೇಂಜ್ ಮಾಡುತ್ತೆ. ಇಟ್ ವಿಲ್ ಮೇಕ್ ಯು ಅ ಪರ್ಸನ್ ಹೂ ಕ್ರಿಪ್ಸ್, ಯಾವಾಗಲೂ ನೆಗೆಟಿವ್ಸ್ನ ನೋಡುವಂತಹ ಒಂದು ವ್ಯಕ್ತಿಯಾಗಿ ಬದಲಾಗಿಬಿಡ್ತೀವಿ. ಸೊ ಐ ಆಮ್ ವೆರಿ ಕಾನ್ಷಿಯಸ್ ಅಬೌಟ್ ಇಟ್. ಈ ಒಂದು ಹ್ಯಾಬಿಟ್ನ ನಾನು ಓವರ್ ದ ಇಯರ್ಸ್ ಬಿಲ್ಡ್ ಮಾಡ್ಕೊಂಡು ಬಂದಿರೋದು ಆ್ಯಂಡ್ ಇಟ್ ಹ್ಯಾಸ್ ಹೆಲ್ಪ್ ಮೀ ಅ ಲಾಟ್. ನಾನು ರಿಯಲೈಸ್ ಮಾಡ್ಕೊಂಡಿರೋ ಒಂದು ವಿಷಯ ಏನಂದರೆ, ನನಗೆ ಬೆಳಗ್ಗೆ ಬೇಗ ಎದ್ದೇಳೋದು ಪ್ರಾಬ್ಲಮ್ ಅಲ್ಲ, ಬಟ್ ರಾತ್ರಿ ಲೇಟಾಗಿ ಮಲ್ಕೊಂಡಾಗ ಬೆಳಗ್ಗೆ ಬೇಗ ಏಳೋದು ತುಂಬ ದೊಡ್ಡ ಪ್ರಾಬ್ಲಮ್. ಬಿಕಾಸ್ ನಾವು ರಾತ್ರಿ ಲೇಟಾಗಿ ಮಲಗಿದಾಗ ನಮ್ಮ ಬಾಡಿಗೆ ಬೇಕಾಗಿರೋಷ್ಟು ರೆಸ್ಟ್ ಆಗಿರ್ಬೋದು, ಕ್ವಾಲಿಟಿ ಸ್ಲೀಪ್ ಸಿಗಲ್ಲ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂದರೆ ನಮ್ಮ ಬಾಡಿನೂ ಅದಕ್ಕೆ ಒಪ್ಕೊಳ್ತಾ ಇರಲ್ಲ, ನಮ್ಮ ಮೈಂಡು ಅದಕ್ಕೆ ಒಪ್ಕೊಳ್ತಾ ಇರಲ್ಲ. ಸೊ ವಿ ರಿಯಲಿ ಹ್ಯಾವ್ ಟು ಸ್ಟ್ರಗಲ್. ಸೊ ನೀವು ರಾತ್ರಿ ಬೇಗ ಮಲಗೋ ಅಭ್ಯಾಸ ಮಾಡಿದಾಗ ಬೆಳಗ್ಗೆ ಬೇಗ ಎದ್ದೇಳೋದಕ್ಕೆ ಅಷ್ಟೊಂದು ಒದ್ದಾಡಬೇಕಾಗಿಲ್ಲ. ಆ್ಯಂಡ್ ಆಲ್ಸೋ ನಿಮ್ಮ ಬಾಡಿಗೆ ಬೇಕಾಗಿರೋಷ್ಟು ರೆಸ್ಟ್ ಆ್ಯಂಡ್ ಸ್ಲೀಪ್ ಸಿಕ್ಕಿದಾಗ ಬಾಡಿ ಆಟೋಮೆಟಿಕ್ಕಾಗಿ ನಿಮ್ಮನ್ನ ಎಬ್ಸ್ಬಿಡುತ್ತೆ. ನಿಮ್ಗೆ ಯಾವುದೇ ಅಲಾರ್ಮ್ನ ಅವಶ್ಯಕತೆ ಕೂಡ ಇರಲ್ಲ. ಸೊ ಬೆಳಗ್ಗೆ ಸ್ಪೆಸಿಫಿಕ್ ಟೈಮಲ್ಲಿ ಹೇಳೋ ಅಭ್ಯಾಸ ಆಗಬೇಕು ಅಂದರೆ ದಿನಾ ರಾತ್ರಿ ಸ್ಪೆಸಿಫಿಕ್ ಟೈಮ್ನ ಫಿಕ್ಸ್ ಮಾಡಿಕೊಂಡು ಅದೇ ಟೈಮಿಗೆ ಮಲಗೋ ಅಭ್ಯಾಸ ಮಾಡ್ಕೊಳ್ಳೋದು ಒಂದೇ ಸೀಕ್ರೆಟ್ ಟು ದಿಸ್. ಈ ಹ್ಯಾಬಿಟ್ಗೆ ಬೇಕಾಗಿರೋದು ಲೆಸ್ ದ್ಯಾನ್ 10 seconds. ಯೂಶ್ವಲಿ ಏನಾದರೂ ಒಂದು ರೂಮಿನ ಇನ್ನೊಂದು ರೂಮಿಗೆ ಹೋಗಬೇಕು ಅಥವಾ ಅಡುಗೆ ಮನೆಗೆ ಹೋಗಬೇಕು ಏನೇ ಇದ್ರೂ ಆ ರೂಮಿಂದ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ನಾನು ಯೂಶ್ವಲಿ ಚೆಕ್ ಮಾಡ್ತೀನಿ, ಏನಾದರೂ ಐಟಮ್ಗಳು ಮಿಸ್ಪ್ಲೇಸ್ ಆಗಿದೆಯಾ, ವಾಪಸ್ ಅದ್ರ ಜಾಗಕ್ಕೆ ಇಡಬೇಕಂತ. ಮೇ ಬಿ ಪಿಲ್ಲೋ ಆಗಿರ್ಬೋದು, ಬ್ಲ್ಯಾಂಕೆಟ್ ಆಗಿರ್ಬೋದು, ಬುಕ್ ಆಗಿರ್ಬೋದು, ಇಯರ್ಫೋನ್ಸ್ ಆಗಿರ್ಬೋದು. ಯೂಶ್ವಲಿ ನಮ್ಮ ಕಂಫರ್ಟ್ ಪ್ರಕಾರ ಅಥವಾ ನಮಗೆ ಲೇಝಿ ಅಂತ ಅನಿಸಿ ಎಲ್ಲೋ ಒಂದು ಕಡೆ ಮಿಸ್ಪ್ಲೇಸ್ ಮಾಡಿರ್ತೀವಿ. ಸೊ ಅದನ್ನ ವಾಪಸ್ ಅದರ ಜಾಗಕ್ಕೆ ಇಟ್ಟು ಆಮೇಲೆ ಆ ರೂಮಿಂದ ಹೊರಗಡೆ ಬರುವಂತಹ ಒಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಸೊ ಯೂಶ್ವಲಿ ಏನಾಗುತ್ತೆ, ನಮ್ಮ ಮನೆ ಓವರ್ ನೈಟ್ ಮೆಸ್ಸಿ ಆಗಿಬಿಡಲ್ಲ, ಬಟ್ ಈ ರೀತಿ ಸಣ್ಣ ಪುಟ್ಟ ಐಟಮ್ಗಳೇ ಎಲ್ಲಂದರಲ್ಲೇ ಇಟ್ಟು ಯೂಶ್ವಲಿ ಮೆಸ್ಸಿ ಆಗುತ್ತೆ. ಸೊ ಈ ರೀತಿ ಒಂದು ಟೈನಿ ಹ್ಯಾಬಿಟ್, ಒಂದು ರೂಮಿಂದ ಇನ್ನೊಂದು ರೂಮಿಗೆ ಹೋಗೋದಕ್ಕಿಂತ ಮುಂಚೆ ಒಂದು ಐಟಮ್ನ ತೊಗೊಂಡು ಅದನ್ನ ವಾಪಸ್ ಅದರ ಜಾಗಕ್ಕೆ ಇಡೋದು. ಈ ರೀತಿ ಮಾಡಿದಾಗ ನಮಗೆ ಆಸ್ ಟುಗೆದರ್ ಆಫ್ ಕ್ಲೀನಿಂಗ್, ಆರ್ಗನೈಸಿಂಗ್, ಟೈಮ್, ಎನರ್ಜಿ ಎಲ್ಲನೂ ಉಳಿಯುತ್ತೆ. ಆ್ಯಂಡ್ ಇದು ಎಕ್ಸಾಕ್ಟ್ಲಿ ಹ್ಯಾಬಿಟ್ ಅಂತ ಹೇಳೋಕ್ಕಾಗಲ್ಲ, ಮೇ ಬಿ ಕಾನ್ಷಿಯಸ್ ಆ್ಯಕ್ಷನ್ ಅಂತ ಹೇಳ್ಬೋದು. ನಾನು ಎಲ್ಲರೂ ಇನ್ಸ್ಟಾಗ್ರಾಮ್ ಸ್ಟೋರಿನ ನೋಡೋದನ್ನು ನಿಲ್ಲಿಸಿದ್ದೀನಿ. ಇಟ್ಸ್ ಬೀನ್ ಇಯರ್ಸ್ ಆಲ್ರೆಡಿ ನನ್ನ ಸ್ಟೋರೀಸ್ನ ನೋಡೋದನ್ನು ನಿಲ್ಲಿಸಿರೋದು. ಇಟ್ಸ್ ನಾಟ್ ಲೈಕ್ ಕಂಪ್ಲೀಟ್ಲಿ ಯಾರ್ದು ಸ್ಟೋರಿನೇ ನೋಡಲ್ಲ ಅಂತಲ್ಲ, ಬಟ್ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತೀನಿ ಸ್ಟೋರೀಸ್ನ ನೋಡೋದಕ್ಕೆ. ಯಾರೋ ವೆಕೇಷನ್ಗೆ ಹೋದರು, ಯಾರೋ ಕಾರ್ ತೊಗೊಂಡ್ರು, ಯಾರಿಗೋ ಪ್ರಮೋಷನ್ ಸಿಕ್ತು, ಯಾರ್ದೋ ಮದುವೆ ಆಯಿತು, ಐ ಡೋಂಟ್ ನೋ. ಇದೆಲ್ಲ ನಮ್ಮ ಲೈಫಲ್ಲಿ ಎಷ್ಟು ಅವಶ್ಯಕತೆ ಇದೆ ಅಂತ. ಆ್ಯಂಡ್ ಆಲ್ಸೋ ಸಮ್ಹಾವ್ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮನ್ನು ನಾವು ಆ ಒಂದು ಲೈಫ್ ಜೊತೆ ಕಂಪೇರ್ ಮಾಡ್ಕೊಳ್ಬೋದು. ಇಟ್ ಮೈಟ್ ಎಫೆಕ್ಟ್ ಅವರ್ ಮೂಡ್ ಆ್ಯಂಡ್ ಆಲ್ಸೋ ಅಷ್ಟು ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಎಲ್ಲರೂ ಇನ್ಸ್ಟಾಗ್ರಾಮ್ ಸ್ಟೋರಿನ ನೋಡೋದನ್ನು ನಿಲ್ಲಿಸಿದ್ದೀನಿ. ಆ್ಯಂಡ್ ಆಲ್ಸೋ ವಾಟ್ಸಪ್ ಸ್ಟೇಟಸ್ ಅಂತೂ ನಾನು ನೋಡಿ ಅಭ್ಯಾಸನೇ ಇಲ್ಲ. ಆ್ಯಂಡ್ ಇವತ್ತಿಗೆ ಐ ಥಿಂಕ್ 1 ವಾರ ಆಯಿತು ನಾನು ಇನ್ಸ್ಟಾಗ್ರಾಮ್ ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡಿ. ಎಷ್ಟೊಂದು ಟೈಮ್ ಇದೆ ನನ್ನ ಲೈಫಲ್ಲಿ ಅಂತ ಅನಿಸುತ್ತೆ. ಆ್ಯಂಡ್ ಇಟ್ ಫೀಲ್ಸ್ ಮಚ್ ಕಾಮಿಂಗ್, ಇಟ್ಸ್ ಪೀಸ್ಫುಲ್, ರಿಲ್ಯಾಕ್ಸಿಂಗ್. ಇನ್ಸ್ಟಾಗ್ರಾಮ್ ಇಲ್ಲದೆ ಲೈಫ್ ಒಂಥರ ಚೆನ್ನಾಗಿದೆ, ಇಟ್ಸ್ ವೆರಿ ಪೀಸ್ಫುಲ್ ಅಂತ ಅನಿಸುತ್ತೆ. ಆ್ಯಂಡ್ ಇನ್ ಕೇಸ್ ನೀವು ಎವ್ರಿ ಡೇ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಆಗಾಗ ಈ ರೀತಿ ಬ್ರೇಕ್ ತೊಗೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮೇ ಬಿ ಈ ವಿಡಿಯೋ ನಿಮ್ಮ ಸೈನ್ ಅಂತ ಅಂದ್ಕೊಳ್ಳಿ. ಫಾರ್ ಫ್ಯೂ ಡೇಸ್ ಜಸ್ಟ್ ಅನ್ಇನ್ಸ್ಟಾಲ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಜಸ್ಟ್ ಲಿವ್ ಯುವರ್ ಲೈಫ್. ಇಟ್ಸ್ ಮಚ್ ರಿಲ್ಯಾಕ್ಸಿಂಗ್. ಆ್ಯಂಡ್ ಈ ಯಾವುದೂ ಹ್ಯಾಬಿಟ್ಸ್ ನನ್ನ ಓವರ್ ನೈಟ್ ಚೇಂಜ್ ಮಾಡಿರುವಂಥದ್ದಲ್ಲ. ಯು ಮೈಟ್ ಫೀಲ್ ದೇ ಆರ್ ಟೈನಿ, ದೇ ಆರ್ ಬೋರಿಂಗ್, ಬಟ್ ಟುಗೆದರ್ ದೇ ಹ್ಯಾವ್ ಮೇಡ್ ಮೈ ಡೇಸ್ ಹೆಲ್ದಿಯರ್, ಕಾಮರ್ ಆ್ಯಂಡ್ ಮಚ್ ಮೋರ್ ಇಂಟೆನ್ಷನಲ್. ಈ ಹ್ಯಾಬಿಟ್ಸಲ್ಲಿ ಯಾವುದು ನಿಮಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಆಲ್ಸೋ ನಿಮ್ಮ ಪರ್ಸ್ನಾಲಿಟಿನ ಅಟ್ರಾಕ್ಟಿವ್ ಆಗಿ ಮಾಡ್ಬೋದು ಅಂತ ಅನ್ನಿಸ್ತು ಅನ್ನೋದನ್ನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಆ್ಯಂಡ್ ಹಾಗೆ ನೀವು ಯಾವುದಾದ್ರೂ ಹ್ಯಾಬಿಟ್ನ ಫಾಲೋ ಮಾಡಿ ಅದು ನಿಮ್ಮನ್ನ ಪಾಸಿಟಿವ್ ಆಗಿ ಚೇಂಜ್ ಮಾಡಿದೆ ಅಂತ ನಿಮ್ಗೆ ಅನಿಸಿದ್ರೆ ಆ ಹ್ಯಾಬಿಟ್ನ ಕೂಡ ಶೇರ್ ಮಾಡಿ. ಹೂ ನೋಸ್, ನಾನು ಕೂಡ ನನ್ನ ಲೈಫಲ್ಲಿ ಆ ಹ್ಯಾಬಿಟ್ನ ಅಡ್ಯಾಪ್ಟ್ ಮಾಡಿಕೊಂಡು ಅದು ನನ್ನ ಲೈಫ್ನ ಕ್ವೈಟ್ಲಿ ಚೇಂಜ್ ಮಾಡ್ಬೋದು. ಆ್ಯಂಡ್ ಈ ರೀತಿ ವೀಡಿಯೋಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದರೆ ಡೂ ಲೆಟ್ ಮೀ ನೋ ಆ್ಯಂಡ್ ಆಲ್ಸೋ ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್ ನೀವು ಮಾಡಿಲ್ಲ ಅಂತ ಅಂದರೆ. I'll see you in the next one. Take care. Bye.